ನಾವು ಕಾವೇರಿ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೀವೋ ಇದಕ್ಕೆ ತುಂಬ ವರ್ಷಗಳಿಂದ ತೀರ್ಮಾನ ಸರಿಯಾಗಿ ಆಗ್ತಾ ಇಲ್ಲ. ಈ ಸತಿನಾದರೂ ಒಂದು ಒಳ್ಳೆ ತೀರ್ಮಾನ ತಗೋಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದೇವೆ ನಾವು ಕರವೇ ಅವರು. ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಆದೇಶದ ಮೇರೆಗೆ ಇವತ್ತೇನು ಫ್ರೀಡಂ ಪಾರ್ಕಲ್ಲಿ ಹೋರಾಟ ನಡೀತಿದೆ ಕಾವೇರಿ ವಿಚಾರವಾಗಿ, ಇದ್ರ ಬಗ್ಗೆ ಗೃಹಿಣಿಯಾಗಿ ಒಬ್ಬ ಮಹಿಳೆಯಾಗಿ ನಂಗೆ ಚೆನ್ನಾಗಿ ಗೊತ್ತು. ನೀರಿನ ಸಮಸ್ಯೆ ಏನಿದೆ ಬೆಂಗಳೂರಲ್ಲಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವೆಲ್ಲೋ ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡು ನೀರು ಬಿಡಿ ಅಂದ ತಕ್ಷಣ ಇಲ್ಲಿ ಬಿಡ್ತಾರೆ, ಅದನ್ನು ನಾವು ಆದೇಶ ಕೊಟ್ಟಂಗೆ ನೀವು ಮಾಡಬೇಕು ಅಂದರೆ ಅದು ತಪ್ಪಾಗುತ್ತೆ ಇಲ್ಲಿ. ಯಾಕಂದರೆ ನಮಗೆ ಗೊತ್ತಿದೆ ನೀರಿನ ಸಮಸ್ಯೆ ಏನಿದೆ. ನಮಗೆ ನೀರಿಲ್ಲ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಅಲ್ಲಿನ ರೈತರಿಗೆ ಅದು ಎರಡನೇ ಬೆಳೆಗೆ ವ್ಯವಸಾಯಕ್ಕೆ ಕೇಳ್ತಾ ಇರೋದು ನೀವು. ಹಾಗಾಗಿ ಏನು ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಇಬ್ಬರು ಸೇರಿ 3ನೇ ತಾರೀಕು ತೀರ್ಮಾನ ತಗೊಳ್ತಿರೋ ಅದ್ರ ಮೇಲೆ ನಮ್ಮ ಕಾವೇರಿ ಹೋರಾಟ ನಿಂತಿರುತ್ತೆ. ನೀವು ಒಳ್ಳೆ ರೀತಿಯಾದ ಹೋರಾಟವನ್ನು, ಒಳ್ಳೆ ರೀತಿಯಾದ ತೀರ್ಮಾನ ತಗೊಳ್ಳಿ. ಯಾಕಂದರೆ ಇಲ್ಲಿನ ಪರಿಸ್ಥಿತಿನ ಒಂದು ಸತಿ ಬಂದು ನೋಡಿ ನೀವು. ಕಾವೇರಿ ನೀರು ಎಷ್ಟಿದೆ, ಎಲ್ಲ 3 ಡ್ಯಾಮ್ಗಳಲ್ಲಿ ಎಷ್ಟಿದೆ ನೀರು ನೋಡಿ ನೀವು ಒಂದು ತೀರ್ಮಾನ ತಗೋಬೇಕು. ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮಿಬ್ಬರು ತೀರ್ಮಾನ ನಾಡಿಗೆ ಒಳ್ಳೇದಾಗೋ ಥರ ಇದ್ದರೆ ನಮ್ಮ ಹೋರಾಟ ಶಾಂತಿಯುತವಾಗಿ ಇಲ್ಲಿಗೆ ಮುಗಿಯುತ್ತೆ. ಇಲ್ಲ ಕಾವೇರಿ ವಿರುದ್ಧವಾಗಿ ನಿಮ್ಮ ತೀರ್ಮಾನ ಇದ್ದರೆ ನಾವು ಆ ಹೋರಾಟ ಯಾವ ರೀತಿ ಪರಿಣಾಮ ಬೀರುತ್ತೋ ಅದಕ್ಕೆ ನಾವು ರೆಡಿಯಾಗಿರ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕಾವೇರಿ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೀವೋ ಇದಕ್ಕೆ ತುಂಬ ವರ್ಷಗಳಿಂದ ತೀರ್ಮಾನ ಸರಿಯಾಗಿ ಆಗ್ತಾ ಇಲ್ಲ. ಈ ಸತಿನಾದರೂ ಒಂದು ಒಳ್ಳೆ ತೀರ್ಮಾನ ತಗೋಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದೇವೆ ನಾವು ಕರವೇ ಅವರು. ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಆದೇಶದ ಮೇರೆಗೆ ಇವತ್ತೇನು ಫ್ರೀಡಂ ಪಾರ್ಕಲ್ಲಿ ಹೋರಾಟ ನಡೀತಿದೆ ಕಾವೇರಿ ವಿಚಾರವಾಗಿ, ಇದ್ರ ಬಗ್ಗೆ ಗೃಹಿಣಿಯಾಗಿ ಒಬ್ಬ ಮಹಿಳೆಯಾಗಿ ನಂಗೆ ಚೆನ್ನಾಗಿ ಗೊತ್ತು. ನೀರಿನ ಸಮಸ್ಯೆ ಏನಿದೆ ಬೆಂಗಳೂರಲ್ಲಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವೆಲ್ಲೋ ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡು ನೀರು ಬಿಡಿ ಅಂದ ತಕ್ಷಣ ಇಲ್ಲಿ ಬಿಡ್ತಾರೆ, ಅದನ್ನು ನಾವು ಆದೇಶ ಕೊಟ್ಟಂಗೆ ನೀವು ಮಾಡಬೇಕು ಅಂದರೆ ಅದು ತಪ್ಪಾಗುತ್ತೆ ಇಲ್ಲಿ. ಯಾಕಂದರೆ ನಮಗೆ ಗೊತ್ತಿದೆ ನೀರಿನ ಸಮಸ್ಯೆ ಏನಿದೆ. ನಮಗೆ ನೀರಿಲ್ಲ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಅಲ್ಲಿನ ರೈತರಿಗೆ ಅದು ಎರಡನೇ ಬೆಳೆಗೆ ವ್ಯವಸಾಯಕ್ಕೆ ಕೇಳ್ತಾ ಇರೋದು ನೀವು. ಹಾಗಾಗಿ ಏನು ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಇಬ್ಬರು ಸೇರಿ 3ನೇ ತಾರೀಕು ತೀರ್ಮಾನ ತಗೊಳ್ತಿರೋ ಅದ್ರ ಮೇಲೆ ನಮ್ಮ ಕಾವೇರಿ ಹೋರಾಟ ನಿಂತಿರುತ್ತೆ. ನೀವು ಒಳ್ಳೆ ರೀತಿಯಾದ ಹೋರಾಟವನ್ನು, ಒಳ್ಳೆ ರೀತಿಯಾದ ತೀರ್ಮಾನ ತಗೊಳ್ಳಿ. ಯಾಕಂದರೆ ಇಲ್ಲಿನ ಪರಿಸ್ಥಿತಿನ ಒಂದು ಸತಿ ಬಂದು ನೋಡಿ ನೀವು. ಕಾವೇರಿ ನೀರು ಎಷ್ಟಿದೆ, ಎಲ್ಲ 3 ಡ್ಯಾಮ್ಗಳಲ್ಲಿ ಎಷ್ಟಿದೆ ನೀರು ನೋಡಿ ನೀವು ಒಂದು ತೀರ್ಮಾನ ತಗೋಬೇಕು. ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮಿಬ್ಬರು ತೀರ್ಮಾನ ನಾಡಿಗೆ ಒಳ್ಳೇದಾಗೋ ಥರ ಇದ್ದರೆ ನಮ್ಮ ಹೋರಾಟ ಶಾಂತಿಯುತವಾಗಿ ಇಲ್ಲಿಗೆ ಮುಗಿಯುತ್ತೆ. ಇಲ್ಲ ಕಾವೇರಿ ವಿರುದ್ಧವಾಗಿ ನಿಮ್ಮ ತೀರ್ಮಾನ ಇದ್ದರೆ ನಾವು ಆ ಹೋರಾಟ ಯಾವ ರೀತಿ ಪರಿಣಾಮ ಬೀರುತ್ತೋ ಅದಕ್ಕೆ ನಾವು ರೆಡಿಯಾಗಿರ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.